ರೇವಣ್ಣದು ಎನ್ನಲಾದ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕರಿಂದಲೇ ಪ್ರಜ್ವಲ್ ಅಮಾನತಿಗೆ ಆಗ್ರಹಿಸಲಾಗಿದೆ. ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ಪತ್ರ ಬರೆದಿದ್ದಾರೆ. ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ, ಜಿಟಿ ದೇವೇಗೌಡರು, ಕಂದಕೂರು ಪತ್ರ. ಅಶ್ಲೀಲ ವಿಡಿಯೋ ಪ್ರಕರಣ ಪಕ್ಷಕ್ಕೆ ಮುಜುಗರ ತಂದಿದೆ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯಬೇಕಾಗಿದೆ. ಅಶ್ಲೀಲ ವಿಡಿಯೋ ಪ್ರಕರಣ ಚುನಾವಣೆ ಮೇಲೆ ಪ್ರಭಾವ ಬೀರಬಹುದು. ಸರ್ಕಾರ ಈ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ವಹಿಸಿದೆ. ಪ್ರಕರಣ ಇತ್ಯರ್ಥ ಆಗೋವರೆಗೂ ಪ್ರಜ್ವಲ್ರನ್ನ ಅಮಾನತು ಮಾಡಿ ಜೆಡಿಎಸ್ ನಾಯಕರಿಗೆ ಪತ್ರ ಬರೆದಿದ್ದಾರೆ ಶಾಸಕ ಶರಣಗೌಡ ಕಂದಕೂರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ಪತ್ರ ಬರೆದಿದ್ದಾರೆ ದೇವೇಗೌಡರಿಗೆ, ಅಮಾನತು ಮಾಡಿ ಪ್ರಜ್ವಲ್ ರೇವಣ್ಣ ಅವ್ರನ್ನ, ಇಲ್ಲಾಂದ್ರೆ ದೊಡ್ಡ ಎಫೆಕ್ಟ್ ಆಗತ್ತೆ ಚುನಾವಣೆಗೆ ಅನ್ನುವಂತಹ ನಿಟ್ಟಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ? ಪ್ರಗತಿ, ಈ ಕಳೆದ ಒಂದು ವಾರದಿಂದ ಏನು ಪ್ರಜ್ವಲ್ ರೇವಣ್ಣರದ್ದು ಅನ್ನಲಾದಂತ ಒಂದು ವಿಡಿಯೋ ತುಣುಕುಗಳು ಹರಿದಾಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ನ ಅನೇಕ ನಾಯಕರು ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದಾರೆ. ಪಕ್ಷ ಈಗಾಗಲೇ ಸಂಕಷ್ಟದಲ್ಲಿ ಇದೆ. ಅದರ ಜೊತೆಯಲ್ಲಿ ಈಗ 2ನೇ ಹಂತದ ಚುನಾವಣೆ ಕೂಡ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಇಂಥ ವಿಚಾರಗಳು ಪಕ್ಷಕ್ಕೆ ಹಾಗೂ ಈ ಒಂದು ಚುನಾವಣೆ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರಬಹುದು ಅನ್ನುವಂತ ವಿಚಾರವನ್ನ ಪ್ರಮುಖವಾಗಿ ಈ ಒಂದು ಪತ್ರದಲ್ಲಿ ಗುರುಮಿಠಕಲ್ ಶಾಸಕರಾದಂತಹ ಶರಣಗೌಡ ಕಂದಕೂರ್ ಅವರು ಉಲ್ಲೇಖ ಮಾಡಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ತನಿಖೆ ಆಗಬೇಕು, ಈ ಒಂದು ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅಂತ ಈಗಾಗಲೇ ಎಸ್ಐಟಿ ತಂಡವನ್ನ ರಚನೆ ಮಾಡಲಾಗಿದೆ. ಎಸ್ಐಟಿ ಇವತ್ತಿಂದ ತನಿಖೆಯನ್ನ ಕೂಡ ಮಾಡೋದಕ್ಕೆ ಆರಂಭ ಮಾಡ್ತಾ ಇದೆ. ತನಿಖೆ ಪೂರ್ತಿ ಆಗುವವರೆಗೂ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಚ್ ಡಿ ದೇವೇಗೌಡರಿಗೆ, ರಾಜ್ಯಾಧ್ಯಕ್ಷರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರಾದಂತಹ ಜಿಟಿ ದೇವೇಗೌಡರಿಗೆ ಪತ್ರವನ್ನ ಬರೆದಿರುವಂತದ್ದು. ಬಹಳ ಸ್ಪಷ್ಟವಾಗಿ ಒಂದು ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣ ಪಕ್ಷಕ್ಕೆ ಮುಜುಗರ ತಂದೊಡ್ಡಿದೆ. 2ನೇ ಹಂತದ ಚುನಾವಣೆ ಇರುವ ಕಾರಣದಿಂದಾಗಿ ಚುನಾವಣೆ ಮೇಲೂ ಕೂಡ ಈ ಒಂದು ವಿಚಾರ ಪ್ರಭಾವವನ್ನ ಬೀರುತ್ತೆ. ಹಾಗಾಗಿ ಈ ಪ್ರಕರಣ ಇತ್ಯರ್ಥ ಆಗುವವರೆಗೂ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಿ ಆ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಶರಣಗೌಡ ಕಂದಕೂರ್ ಅವರು ತಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಸುರೇಶ್, ನಿಮ್ಮ ಡೀಟೇಲ್ಸ್ಗಾಗಿ. ಕೊಟ್ಟಿರ್ತಾರೆ, ಅದನ್ನ ಅವರೆಲ್ಲರ ಮೇಲೂ ಕೂಡ ಕ್ರಮ ತಗೊಳ್ತಾರೆ. ರೇವಣ್ಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರ ಮೇಲೆ ಇದ್ರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ. ಸರ್, ಹೊಳೆನರಸೀಪುರ ರೇವಣ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು SIT ಅಂಡರ್ಲಿ ಬರುತ್ತಾ? ಹೌದು, ಎಲ್ಲ ನಮಗೆ ಮಹಿಳಾ ಆಯೋಗದವರು ಕೊಟ್ಟಿದ್ದಾರೆ, ಕಂಪ್ಲೇಂಟು ಕೊಟ್ಟಿದ್ರು ಅಂಥೇಳಿ ಇದಕ್ಕೆ ತನಿಖೆ ಆಗಬೇಕು ಅಂತ ಮಹಿಳಾ ಆಯೋಗದವರು ಮುಖ್ಯಮಂತ್ರಿಗಳಿಗೆ, DGP ಅವರಿಗೆಲ್ಲ ಪತ್ರ ಬರೆದಿದ್ದಾರೆ. ಅದರಲ್ಲಿ ಅದು ಕೂಡ ಇದೆ, ಅದನ್ನು ಸೇರಿಸ್ಕೊಳ್ತಾರೆ. ಸರ್, ಈಗ ನೀವು ತಮ್ಮದೇ ಪಕ್ಷದ ಮಹಿಳಾ ನಾಯಕರು ಒಂದು ಪ್ರಶ್ನೆ ಇರ್ತಾ ಇದ್ದಾರೆ, ಸಂತ್ರಸ್ತರಿಗೆ ಅವ್ರಿಗೆ ಭದ್ರತೆ ಕೊಡಬೇಕು ಅನ್ನುವಂಥದ್ದು ಮುಂದೆ ಬರಬೇಕು, ದೊಡ್ಡ ಅವಶ್ಯಕತೆ ಬಿದ್ದರೆ ಖಂಡಿತವಾಗಿ ಕೊಡ್ತೀವಿ. ಯಾಕೆಂದರೆ ನಾವು ನ್ಯಾಯ ಒದಗಿಸೋದ್ರಲ್ಲಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಎಲ್ಲ ಮಾಡ್ತಾರೆ. ಅವರಿಗೆ ಸಂತ್ರಸ್ತರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಅವ್ರಿಗೆ ಕೂಡ ರಕ್ಷಣೆ ಕೊಡ್ತೀವಿ. ದೊಡ್ಡ ಮನೆತನದ ವಿರುದ್ಧ ಒಂದಷ್ಟು ಧ್ವನಿ ಎತ್ತಿದ್ದಾರೆ. ಸೊ ಹಾಗಾಗಿ ಅದನ್ನು ಹತ್ತಿಕ್ಕುವಂಥ ಕೆಲಸ ಆಗಬಾರ್ದು, ಸೂಕ್ತವಾಗಿ ಅವ್ರಿಗೆ ಭದ್ರತೆ ಕೊಟ್ಟು ಅವ್ರಿಗೆ ಖಂಡಿತವಾಗಿ ಯಾರಿಗೂ ಕೂಡ ತೊಂದರೆ ಆಗದಾಗೆ ಭದ್ರತೆಯನ್ನು ಕೊಟ್ಟು ನ್ಯಾಯಯುತವಾದಂಥ ತನಿಖೆಯನ್ನು ಮಾಡ್ತೇವೆ ಅನ್ನುವಂಥದ್ದು ಅಷ್ಟೇ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.